ರಾಜ್ಯದಲ್ಲಿ ಜಾತಿ ಗಣತಿ ಜಾರಿಯನ್ನ ತಡೆಯೋಕೆ ಶುರುವಾಗಿರುವ ರಾಜಕೀಯ ಒತ್ತಡ ತಂತ್ರ ಬೆದರಿಕೆ ಏನೇನು? ಇದ್ರ ಹಿಂದೆ ಇರೋರು ಯಾರ್ಯಾರು? ಜಾತಿ ಜನಗಣತಿ ವರದಿ ಜಾರಿ ತಡೆಯೋಕೆ ನಿರತವಾಗಿರುವ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯಗಳ ಲಾಬಿ ಹಿಂದೆ ಏನೇನ್ ಲೆಕ್ಕಾಚಾರಗಳಿದೆ? ಡಿಕೆ ಶಿವಕುಮಾರ್ ತರದ ನಾಯಕರು ಇದನ್ನ ವಿರೋಧ ಮಾಡೋರ ಸಾಲಿನಲ್ಲಿ ಇರುವಾಗ ಕಾಂಗ್ರೆಸ್ನ ಅಂತಹ ನಾಯಕರಿಗೂ ವರದಿಯನ್ನ ವಿರೋಧ ಮಾಡ್ತಿರುವ ಬಿಜೆಪಿಯವರಿಗೂ ಏನ್ ವ್ಯತ್ಯಾಸ ಉಳಿದಂತಾಯ್ತು? ಸಚಿವರುಗಳೇ ವರದಿಯನ್ನ ವಿರೋಧ ಮಾಡೋಕೆ ತಯಾರಿಯನ್ನ ಮಾಡಿಕೊಂಡಿರುವಾಗ ಒಂದರ ಬೆನ್ನಲ್ಲೊಂದು ಸಂಪುಟ ಸಭೆ ನಡೆದ್ರೂ ಕೂಡ ಅದರ ಜಾರಿ ನೆನೆಗುದಿಗೆ ಬೀಳಲಿದೆಯಾ? ಏಪ್ರಿಲ್ 17ರ ಸಚಿವ ಸಂಪುಟ ಸಭೆ ಕುತೂಹಲ ಮೂಡಿಸಿರೋದು ಯಾಕೆ? ಜಾತಿ ಗಣತಿ ಜೊತೆ ಸಿದ್ದರಾಮಯ್ಯ ಅವರನ್ನೂ ವಿರೋಧ ಮಾಡುವ ರಾಜಕೀಯ ಎಲ್ಲಿಗೆ ಹೋಗಿ ಮುಟ್ಲಿದೆ? ಜಾತಿ ಗಣತಿ ಜಾರಿಗೆ ದಿನಗಣನೆ ಆರಂಭವಾಗ್ತಿದ್ದಂತೆ ಅದಕ್ಕೆ ಕೆಲವು ವಲಯಗಳಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ. ಜಾತಿ ಗಣತಿ ರಾಜ್ಯದಲ್ಲಿ ಜಾರಿ ಆಗಬೇಕಾ ಬೇಡವಾ ಅನ್ನೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ಹಾಗೆಯೇ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ನಾವು ವಿಚಾರಕ್ಕೆ ಬರೋದಾದ್ರೆ, ಜಾತಿ ಗಣತಿ ವರದಿ ಸಂಬಂಧ ವಿವರವಾಗಿ ಚರ್ಚೆ ಮಾಡೋದಕ್ಕೆ ಅಂತ ಏಪ್ರಿಲ್ 17ನೇ ತಾರೀಕು ಮತ್ತೆ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಮೊನ್ನೆ ಏಪ್ರಿಲ್ 11ನೇ ತಾರೀಕು ವರದಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಆಯಿತು. ರಾಜ್ಯ ಸರ್ಕಾರ ವರದಿ ಕುರಿತಾಗಿ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಬಹುದು ಅಂತ ಹೇಳಲಾಗಿತ್ತು. ಆದರೆ ಸಂಪುಟ ಸಭೆಯಲ್ಲಿ ಈ ಕುರಿತಾಗಿ ಸುದೀರ್ಘ ಚರ್ಚೆಗಳು ನಡೆದಿಲ್ಲ. ಹೀಗಾಗಿ ಏಪ್ರಿಲ್ 17ನೇ ತಾರೀಕು ವಿಶೇಷ ಸಂಪುಟ ಇದಕ್ಕಾಗಿಯೇ ನಡೆಯಲಿದೆ. ಜಾತಿ ಗಣತಿ ವಿಚಾರವಾಗಿ ಆ ದಿನ ಸರ್ಕಾರ ಸ್ಪಷ್ಟವಾದ ತೀರ್ಮಾನ ತೆಗೆದುಕೊಳ್ಳುತ್ತಾ ಅನ್ನೋದು ಈಗಿನ ಪ್ರಶ್ನೆ. ಜಾತಿ ಜನಗಣತಿ ಬಗ್ಗೆ ಬಿಜೆಪಿ ವಿರೋಧದ ಮಾತು ಹಾಗಿರ್ಲಿ, ಕಾಂಗ್ರೆಸ್ನೊಳಗೆ ಅದು ಎಷ್ಟೋ ನಾಯಕರಿಗೆ ಸಚಿವರುಗಳಿಗೆ ಬೇಡ ಆಗಿದೆ. ಎಲ್ಲರೂ ತಮ್ಮ ಸಮುದಾಯಗಳನ್ನ ಮೆಚ್ಚಿಸುವ, ಸಮುದಾಯಗಳ ಆಗ್ರಹಕ್ಕೆ ಅನುಸಾರವಾಗಿ ನಡೆಯುವ ಒತ್ತಡದಲ್ಲಿದ್ದಾರೆ. ವೈಜ್ಞಾನಿಕವಾಗಿ ಜಾತಿ ಗಣತಿ ನಡೆದಿಲ್ಲ ಅನ್ನೋ ವಾದವನ್ನ ಮುಂದಿಡುವ ತಯಾರಿ ನಡೆದಿದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ ಜಾತಿ ಗಣತಿ ವೈಜ್ಞಾನಿಕವಾಗಿಯೇ ನಡೆದಿದ್ದು ಖಂಡಿತವಾಗಿಯೂ ಜಾರಿ ಮಾಡ್ತೇವೆ ಅನ್ನೋ ಮಾತನ್ನ ಹೇಳ್ಕೊಂಡೇ ಬಂದಿದ್ದಾರೆ. ಆದರೆ ಅವರು ತಮ್ಮ ಪಕ್ಷದೊಳಗೆ ಇರುವ ವಿರೋಧ ಮತ್ತು ಒತ್ತಡವನ್ನ ಹೇಗೆ ನಿಭಾಯಿಸಬಲ್ಲರು? ಹೈಕಮಾಂಡ್ ಈ ವಿಚಾರವಾಗಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲತ್ತಾ ಅಥವಾ ಪ್ರಬಲ ಅಂತ ಅನ್ಸ್ಕೊಂಡ ಸಮುದಾಯಗಳ ಒತ್ತಡಕ್ಕೆ ಸಿಲುಕಿ ಬೇರೆ ಆಲೋಚನೆಯನ್ನ ಮಾಡ್ಲಿದ್ಯಾ? ಚುನಾವಣೆ ದೂರದಲ್ಲಿರೋದ್ರಿಂದ ಎಲ್ಲ ವಿರೋಧಗಳನ್ನು ಎದುರಿಸಿ ಜಾರಿ ಮಾಡುವ ಧೈರ್ಯವನ್ನ ಸಿದ್ದರಾಮಯ್ಯ ಮಾಡ್ತಾರ? ಇಂತಹ ಹಲವಾರು ಕುತೂಹಲಗಳು ಈ ಸಂದರ್ಭದಲ್ಲಿ ಬಂದಿದೆ. ಸಾಮಾಜಿಕ ನ್ಯಾಯ ನೀಡುವ ನಿಟ್ಟಿನಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ 2015 ಅನ್ನೋ ಹೆಸರಿನಲ್ಲಿ 2015ರಲ್ಲಿ ಜಾತಿ ಗಣತಿ ವರದಿಯನ್ನ ಸಿದ್ಧಪಡಿಸಿತು. ಎಚ್ ಕಾಂತರಾಜು ಅಧ್ಯಕ್ಷತೆಯ ಆಯೋಗ ಈ ವರದಿಯನ್ನ ಸಿದ್ಧಪಡಿಸಿತು. ಕಾಂತರಾಜು ಆಯೋಗ ಒಟ್ಟು 54 ಮಾನದಂಡಗಳನ್ನ ಮುಂದಿಟ್ಟುಕೊಂಡು ಸಮೀಕ್ಷೆಯನ್ನ ನಡೆಸಿದೆ. ರಾಜ್ಯದ ಪ್ರತಿಯೊಂದು ಕುಟುಂಬದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಪ್ರಾತಿನಿಧ್ಯ ಮತ್ತು ಔದ್ಯೋಗಿಕ ಸ್ಥಿತಿಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ಲಿಂಗಾಯತರು, ಒಕ್ಕಲಿಗರು, ಹಿಂದುಳಿದ ತಳ ಸಮುದಾಯ, ಮುಸ್ಲಿಮರು ಸೇರಿದಂತೆ ಇತರ ಹಿಂದುಳಿದ ಜಾತಿಗಳ ಪಟ್ಟಿಯಲ್ಲಿರುವ ಮೀಸಲಾತಿಯನ್ನ ಮರು ವರ್ಗೀಕರಣ ಮಾಡಬೇಕು ಮತ್ತು ಆಯಾ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಹೆಚ್ಚಳ ಮಾಡಬೇಕು ಅಂತ ಜಾತಿ ಗಣತಿ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆಯೋಗದ ಅಧ್ಯಕ್ಷರಾಗಿದ್ದ ಎಚ್ ಕಾಂತರಾಜು ಮತ್ತು ಸದಸ್ಯರುಗಳ ಅವಧಿ 2019ರಲ್ಲಿ ಮುಕ್ತಾಯ ಆಯಿತು. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸೋಕೆ ಆಗಿರಲಿಲ್ಲ. ನಂತರ ಕೆ ಜಯಪ್ರಕಾಶ್ ಹೆಗಡೆ ಅಧ್ಯಕ್ಷರಾಗಿ ಸಿದ್ಧಪಡಿಸಿದ್ದ ದತ್ತಾಂಶ ಅಧ್ಯಯನ ವರದಿ 2024ನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಲಾಗಿತ್ತು. ರಾಜ್ಯದಲ್ಲಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಎನ್ನುವ ಅಂಶ ಈಗ ಭಾರೀ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ವರದಿಯಲ್ಲಿನ ಅಂಕಿ ಅಂಶಗಳನ್ನ ಅಧಿಕೃತವಾಗಿ ಸರ್ಕಾರ ಜನರ ಮುಂದೆ ಇರಿಸಿಲ್ಲವಾದ್ರೂ ಕೂಡ ಅದರ ಪ್ರತಿಗಳನ್ನ ಸಚಿವರಿಗೆ ನೀಡಲಾಗಿರೋದ್ರಿಂದ ಮಾಹಿತಿ ಬಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಅಂಕಿ ಅಂಶಗಳ ಬಗ್ಗೆ ರಾಜಕೀಯ ಕಾರಣಗಳಿಗಾಗಿ ವಿರೋಧ ಪಕ್ಷಗಳು ಬೇಕಾಬಿಟ್ಟಿ ಮಾತಾಡ್ತಿವೆ ಅಂತಾನು ಹೇಳಲಾಗಿದೆ. ಜಾತಿ ಗಣತಿ ವರದಿ ಬಗ್ಗೆ ಪರ ಹಾಗೂ ವಿರುದ್ಧವಾದ ಅಭಿಪ್ರಾಯಗಳಿವೆ. ಜಾತಿ ಗಣತಿ ಸಮೀಕ್ಷೆನೇ ಸಮರ್ಪಕವಾಗಿ ನಡೆದಿಲ್ಲ ಅಂತ ಆರೋಪ ಮಾಡಲಾಗ್ತಿದೆ. ಇದೊಂದು ಅವಾಸ್ತವಿಕ ಹಾಗೂ ಅವೈಜ್ಞಾನಿಕ ಸಮೀಕ್ಷೆ ಅಂತ ಪ್ರಬಲ ಸಮುದಾಯಗಳು ಆಕ್ಷೇಪ ಎತ್ತುತ್ತಾ ಇವೆ. ಪರಿಶಿಷ್ಟ ಜಾತಿ ಒಳ ಮೀಸಲಿಗೆ ಮಾನದಂಡವಾಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ದತ್ತಾಂಶ ವರದಿ ಬೇರೆ ಸಮುದಾಯಗಳ ವಸ್ತುನಿಷ್ಠ ಮಾಹಿತಿ ಆಗೋಕೆ ಹೇಗ್ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಎತ್ತಲಾಗಿದೆ. ಬಹಳಷ್ಟು ಸಚಿವರುಗಳು ಈ ವಾದವನ್ನೇ ಮುಂದಿಟ್ಟು ವರದಿಯನ್ನ ವಿರೋಧ ಮಾಡೋಕೆ ತಯಾರಿ ನಡೆಸಿದ್ದಾರೆ. ವೈಜ್ಞಾನಿಕ ಮಾನದಂಡದಲ್ಲಿ ಹೊಸ ಸಮೀಕ್ಷೆಗೆ ಆಗ್ರಹಿಸುವ ಮೂಲಕ ಈ ವರದಿಯನ್ನ ಬದಿಗೆ ಸರಿಸುವಂತೆ ಮಾಡುವ ಯತ್ನಗಳು ನಡೆದಿದೆ. ಜಾತಿ ಗಣತಿ ವರದಿಗೆ ಪ್ರಬಲ ವಿರೋಧ ವ್ಯಕ್ತವಾಗ್ತಿರೋದೇ ರಾಜಕೀಯವಾಗಿ ಪ್ರಬಲ ಸಮುದಾಯಗಳು ಅಂತ ಅನ್ಸ್ಕೊಂಡಿರುವ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಜನಸಂಖ್ಯೆಗಿಂತ ಪರಿಶಿಷ್ಟರು ಮತ್ತು ಮುಸ್ಲಿಂ ಸಮುದಾಯಗಳ ಜನಸಂಖ್ಯೆ ಹೆಚ್ಚಿದೆ ಅನ್ನೋ ವಿಚಾರಕ್ಕೆ. ಬಿಜೆಪಿ ವಿರೋಧ ಬೇರೆ ಮಾತು, ಆದರೆ ಕಾಂಗ್ರೆಸ್ನಲ್ಲೇ ವರದಿ ಬಗ್ಗೆ ತೀವ್ರ ವಿರೋಧ ವ್ಯಕ್ತ ಆಗಿದೆ.
ಕಡೆಗೆ ಇದು ಸರ್ಕಾರಕ್ಕೆ ತಿರುಗುಬಾಣ ಆಗಬಹುದಾ ಅನ್ನುವಂತಹ ಸನ್ನಿವೇಶವೂ ಸೃಷ್ಟಿಯಾಗಬಹುದಾದ ಸೂಚನೆಗಳು ಕಾಣಿಸ್ತಾ ಇದೆ. ವರದಿ ಜಾರಿಯಾದರೆ ಕರ್ನಾಟಕ ಬಂದ್ ಮಾಡೋದಾಗಿ ಒಕ್ಕಲಿಗರ ಸಂಘ ಹೇಳಿದೆ. ಲಿಂಗಾಯತರು ಹಾಗೂ ಬ್ರಾಹ್ಮಣರನ್ನ ಜೊತೆಗೆ ಸೇರಿಸಿ ಬಂದ್ ಮಾಡೋದಾಗಿ ಹೇಳಿರುವ ಒಕ್ಕಲಿಗರ ಸಂಘ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಬೆದರಿಕೆಯನ್ನೂ ಹಾಕಿದೆ. ಸರ್ಕಾರದಲ್ಲಿರುವ ಸಮುದಾಯದ ಸಚಿವರು ಇದನ್ನ ವಿರೋಧ ಮಾಡಬೇಕು ಅಂತ ಕರೆ ಕೊಟ್ಟಿರುವ ಒಕ್ಕಲಿಗರ ಸಂಘ ತಾನು ಜಾತಿ ಗಣತಿ ಮಾಡಿಸೋದಾಗಿ ಹೇಳಿದೆ. ಅದಕ್ಕಾಗಿ ಸಾಫ್ಟ್ವೇರ್ ಸಿದ್ಧಪಡಿಸುವುದಾಗಿ ಕೂಡ ಹೇಳಿದೆ. 101 ಉಪಜಾತಿ ಒಳಗೊಂಡ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲು ನಿಗದಿಗೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಮಾತ್ರವಲ್ಲದೆ ರಾಜ್ಯದ ನಾನಾ ಭಾಗಗಳಲ್ಲಿ ಸಮಾನಾಂತರ ಹೆಸರುಗಳ ಗೊಂದಲ ಇದೆ. ಹಾಗಾಗಿ ಒಳ ಮೀಸಲು ನಿರ್ಧಾರಕ್ಕಾಗಿ ಹೊಸ ಸಮೀಕ್ಷೆಯ ಹೊಣೆಯನ್ನ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗಕ್ಕೆ ನೀಡಲಾಗಿದೆ. ಇದನ್ನೇ ಈಗ ಪ್ರಬಲ ಸಮುದಾಯಗಳು ವಿರೋಧಕ್ಕೆ ಪ್ರಮುಖ ನೆಪವಾಗಿ ತೆಗೆದುಕೊಳ್ತಿವೆ. ಪರಿಶಿಷ್ಟರ ಉಪಜಾತಿಗಳ ದತ್ತಾಂಶ ಸಮರ್ಪಕ ಇಲ್ಲ ಅಂತಾದ್ರೆ ಲಿಂಗಾಯತ, ವೀರಶೈವ, ಒಕ್ಕಲಿಗ ಮತ್ತಿತರ ಸಮುದಾಯಗಳಲ್ಲಿನ ಉಪಜಾತಿಗಳ ದತ್ತಾಂಶದ ವಸ್ತುನಿಷ್ಠತೆ ಹಾಗೂ ಪ್ರಸ್ತುತತೆಯನ್ನೇ ಪ್ರಮುಖವಾಗಿ ಆಕ್ಷೇಪಿಸೋಕೆ ಆ ಸಮುದಾಯದ ಸಚಿವರು ಸಮಾಲೋಚನೆ ನಡೆಸುತ್ತಿದ್ದಾರೆ ಅಂತ ಹೇಳಲಾಗಿದೆ. ವಿಶೇಷವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಸಚಿವರುಗಳು ಸಮುದಾಯದ ಮಠ ಸಂಘಟನೆಗಳ ಒತ್ತಡದಂತೆ ಒಟ್ಟುಗೂಡಿ ಸಮಾಲೋಚನೆ ನಡೆಸಿವೆ ಅಂತ ಹೇಳಲಾಗ್ತಾ ಇದೆ. ವೈಜ್ಞಾನಿಕ ಮಾನದಂಡದಲ್ಲಿ ಹೊಸದಾಗಿ ಸಮೀಕ್ಷೆ ನಡೀಲಿ ಅಂತ ಪಟ್ಟು ಹಿಡಿಯೋಕೆ ಅವರು ಸಿದ್ಧರಾಗಿದ್ದಾರಂತೆ. ಉಪಜಾತಿಗಳ ದಾಖಲಾತಿ ಸಮರ್ಪಕ ರೀತಿಯಲ್ಲಿ ಆಗಿಲ್ಲ, ಹಾಗಾಗಿ ಹಾಲಿ ಸಮೀಕ್ಷಾ ವರದಿಯನ್ನು ಒಪ್ಪೋಕೆ ತಯಾರಿಲ್ಲ ಅನ್ನೋ ವಾದವನ್ನ ಮುಂದಿಡೋದು ಅವರ ಉದ್ದೇಶ ಆಗಿದೆ. ಹಾಗಾಗಿನೇ ಏಪ್ರಿಲ್ 17ರ ವಿಶೇಷ ಸಂಪುಟ ಸಭೆಯಲ್ಲಿ ಏನ್ ನಡೆಯುತ್ತೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ಜಾತಿ ಗಣತಿ ವರದಿ ಜಾರಿಗೆ ತರುವ ಕುರಿತಾಗಿ ಕಾಂಗ್ರೆಸ್ನಲ್ಲೇ ಭಿನ್ನಾಭಿಪ್ರಾಯಗಳಿವೆ. ಶುಕ್ರವಾರ ಸಚಿವ ಸಂಪುಟ ಸಭೆಯಲ್ಲಿ ವರದಿ ಬಗ್ಗೆ ಸುದೀರ್ಘ ಚರ್ಚೆ ಆಗಿಲ್ಲ. ಹಿಂದುಳಿದ ವರ್ಗಗಳ ಇಲಾಖೆಯ ಕಾರ್ಯದರ್ಶಿಗಳು ವರದಿಯ ಸಾರಾಂಶವನ್ನ ಸಚಿವರಿಗೆ ಓದಿ ಹೇಳಿದ್ದಾರೆ. ಸಚಿವರಿಗೆ ವರದಿಯ ಪ್ರತಿಯನ್ನ ನೀಡಲಾಗಿದೆ. ಹೀಗಾಗಿ ಏಪ್ರಿಲ್ 17ರ ಸಂಪುಟ ಸಭೆಯಲ್ಲಿ ಅದರ ಬಗ್ಗೆ ವಿವರವಾದ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಈಗ ಪ್ರಬಲ ಸಮುದಾಯಗಳ ದೊಡ್ಡ ವಿರೋಧ ವ್ಯಕ್ತವಾಗಿರುವುದೇ ಜಾತಿ ಗಣತಿ ವರದಿಯಲ್ಲಿ ಇರುವ ಅಂಕಿ ಸಂಖ್ಯೆಗಳ ಬಗ್ಗೆ. ವಿವಿಧ ನಾಯಕರು ಅದರ ಬಗ್ಗೆ ಭಿನ್ನ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ವರದಿಯಲ್ಲಿ ಇದೆ ಅಂತ ಹೇಳಲಾದ ಅಂಕಿ ಸಂಖ್ಯೆಗಳು ಬಹಿರಂಗವಾಗಿರುವ ಪ್ರಕಾರ ಪ್ರಮುಖ ಸಮುದಾಯಗಳ ಜನಸಂಖ್ಯೆ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ ಪರಿಶಿಷ್ಟ ಜಾತಿ 1.8 ಕೋಟಿ, ಪರಿಶಿಷ್ಟ ಪಂಗಡ 42 ಲಕ್ಷ, ಮುಸ್ಲಿಮರು 74 ಲಕ್ಷ, ಲಿಂಗಾಯತರು 73 ಲಕ್ಷ, ಒಕ್ಕಲಿಗರು 70 ಲಕ್ಷ ಮತ್ತು ಕುರುಬರು 45 ಲಕ್ಷ. ಮುಖ್ಯವಾಗಿ ಗಮನಿಸಬೇಕಿರೋದು ಮುಸ್ಲಿಂ ಜನಸಂಖ್ಯೆ ರಾಜಕೀಯವಾಗಿ ಪ್ರಬಲ ಸಮುದಾಯಗಳು ಅಂತ ಅನಿಸ್ಕೊಂಡಿರುವ ಲಿಂಗಾಯತ ಮತ್ತು ಒಕ್ಕಲಿಗರಿಗಿಂತ ಹೆಚ್ಚಿದೆ ಅಂತ ಹೇಳೋದು. ಆದರೆ ಲಿಂಗಾಯತರ ಜನಸಂಖ್ಯೆ 1 ಕೋಟಿ ಇದೆ ಅಂತ ಸಚಿವ MB ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಇನ್ನು ಶಾಮನೂರು ಶಿವಶಂಕರಪ್ಪ ಅವರು ನೇರವಾಗಿ ವರದಿಗೆ ವಿರೋಧ ಸೂಚಿಸಿದ್ದಾರೆ. ಅವರ ಪುತ್ರ ಸಚಿವ SS ಮಲ್ಲಿಕಾರ್ಜುನ ಕೂಡ ವರದಿಯನ್ನ ಒಪ್ಪಿಲ್ಲ. ಸಿದ್ದರಾಮಯ್ಯ ಸಂಪುಟದಲ್ಲಿ ಪ್ರಮುಖ ಸಚಿವರೇ ಜಾತಿ ಗಣತಿ ವರದಿಗೆ ವಿರುದ್ಧವಿದ್ದಾರೆ. DK ಶಿವಕುಮಾರ್, MB ಪಾಟೀಲ್, SS ಮಲ್ಲಿಕಾರ್ಜುನ್, ಈಶ್ವರ್ ಖಂಡ್ರೆ, ಶಿವಾನಂದ ಪಾಟೀಲ್, ಶರಣ್ ಪ್ರಕಾಶ್ ಪಾಟೀಲ್, ಶರಣಬಸಪ್ಪ ದರ್ಶನಾಪುರ, ಲಕ್ಷ್ಮೀ ಹೆಬ್ಬಾಳ್ಕರ್ ಜಾತಿ ಗಣತಿ ವರದಿಗೆ ವಿರೋಧಾಗಿ ವರದಿಗಳು ಹೇಳ್ತಿವೆ. ಆದರೆ DK ಶಿವಕುಮಾರ್ ಅವರು ನೇರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಿಲ್ಲ. ಅವರು ಎಚ್ಚರಿಕೆಯ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಹೇಳಿಕೆಗಳನ್ನ ಕೊಡುವಾಗಲೂ ಕೂಡ ಅವರು ಎಚ್ಚರಿಕೆಯ ಹೆಜ್ಜೆಯನ್ನೇ ಇಡ್ತಿದ್ದಾರೆ. ಆದರೆ ಅವರ ಮಾತಾಡುವ ರೀತಿಯಲ್ಲೇ ಅವರ ನಿಲುವು ಏನಿದೆ ಅನ್ನೋದು ಗೊತ್ತಾಗುತ್ತೆ. ಸಂದರ್ಭ ಸಿಕ್ಕಾಗಿಲ್ಲ ಅವರು ಪರೋಕ್ಷವಾಗಿ ವರದಿ ಬಗ್ಗೆ ತಮ್ಮ ಅಸಮಾಧಾನ ಹೊರಹಾಕುವುದು ಸ್ಪಷ್ಟ ಇದೆ. ಜಾತಿ ಗಣತಿ ಕುರಿತಾಗಿ ಅಹಿಂದ ವರ್ಗದ ಸಚಿವರು, ಶಾಸಕರು ಮೆಚ್ಚುಗೆ ಮಾತನ್ನ ಆಡ್ತಿದ್ದಾರೆ. ಈ ವರದಿಯ ಅಗತ್ಯದ ಬಗ್ಗೆ ಅವರು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, HC ಮಹಾದೇವಪ್ಪ, ಭೈರತಿ ಸುರೇಶ್, ಶಿವರಾಜ್ ತಂಗಡಗಿ, ಪ್ರಿಯಾಂಕ್ ಖರ್ಗೆ, KH ಮುನಿಯಪ್ಪ, KJ ಜಾರ್ಜ್, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, RB ತಿಮ್ಮಾಪುರ, ಶಿವರಾಜ್ ತಂಗಡಗಿ, ಸಂತೋಷ್ ಲಾಡ್, KN ರಾಜಣ್ಣ ಸೇರಿದಂತೆ ಬಹುತೇಕ ಸಚಿವರು ವರದಿಯ ಪರವಾಗಿದ್ದಾರೆ. ಕೆಲವು ಸಚಿವರು ವಿರೋಧವನ್ನು ವ್ಯಕ್ತಪಡಿಸದೆ ಪರವಾಗಿಯೂ ನಿಲ್ಲದೆ ಇರುವುದು ಕೂಡ ಕುತೂಹಲ ಮೂಡಿಸಿದೆ. ಇವೆಲ್ಲವೂ ಏನನ್ನ ಸೂಚಿಸುತ್ತೆ? ಹಿಂದುಳಿದ ವರ್ಗಗಳಿಗೆ ನ್ಯಾಯ ನೀಡುವ ನಿಟ್ಟಿನಲ್ಲಿ ಈ ವರದಿಯ ಅಗತ್ಯ ಇದೆ ಅನ್ನೋದು ವರದಿಯ ಪರವಾಗಿರೋರ ಅಭಿಪ್ರಾಯ. ಆದರೆ ವರದಿ ಅವೈಜ್ಞಾನಿಕ ಅನ್ನೋ ಅಭಿಪ್ರಾಯವನ್ನ ವಿರೋಧಿಗಳು ವ್ಯಕ್ತಪಡಿಸುತ್ತಿದ್ದಾರೆ. ವರದಿಗೆ ವೀರಶೈವ ಮಹಾಸಭಾ ವಿರೋಧ ವ್ಯಕ್ತಪಡಿಸಿರುವುದನ್ನ DK ಶಿವಕುಮಾರ್ ಪರೋಕ್ಷವಾಗಿ ಸಮರ್ಥಿಸಿ ಮಾತನಾಡಿರುವುದನ್ನ ಗಮನಿಸಬೇಕು. ವೀರಶೈವ ಮಹಾಸಭಾದವರು ಅವರ ಸಮಾಜ ರಕ್ಷಣೆ ಮಾಡಿಕೊಳ್ಳಕ್ಕೆ ಹೊರಟಿದ್ದು ಅವರನ್ನ ನಾವು ಯಾಕೆ ಟೀಕೆ ಮಾಡಬೇಕು? ಪ್ರಜಾಪ್ರಭುತ್ವ ಸಂವಿಧಾನದ ಪ್ರಕಾರವಾಗಿ ಅವರು ತಮ್ಮ ನಿಲುವುಗಳನ್ನ ಪ್ರತಿಪಾದಿಸಲಿ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಅವರ ನಿಲುವು ಕೂಡ ಒಕ್ಕಲಿಗ ಸಮುದಾಯದ ವಿಚಾರದಲ್ಲಿ ಹೀಗೆ ಇದೆ. ಒಕ್ಕಲಿಗರ ಸಂಘ ವರದಿ ಜಾರಿಯಾದರೆ ಕರ್ನಾಟಕ ಬಂದ್ ಮಾಡೋದಾಗಿ ಹೇಳಿದೆ. ಅವರು ತಮ್ಮ ಸಮುದಾಯದ ರಕ್ಷಣೆ ಮಾಡಿಕೊಳ್ಳೋಕೆ ಹೊರಟಿದ್ದಾರೆ ಅನ್ನೋದನ್ನ ಬೇರೆ ಹೇಳಬೇಕಿಲ್ಲ. ಇನ್ನು ವಿಪಕ್ಷವಂತೂ ಇದು ಸಿದ್ದರಾಮಯ್ಯ ಹೇಳಿ ಬರೆಸಿದ ವರದಿ ಅನ್ನುವಂತೆ ಮಾತಾಡ್ತಾ ಇದೆ. ಇದು ಸಿದ್ದರಾಮಯ್ಯ ಪ್ರಾಯೋಜಕತ್ವದ ಅವೈಜ್ಞಾನಿಕ ವರದಿ. ಸಿದ್ದರಾಮಯ್ಯ ಅವರು ಆಗಿನ ಹಿಂದುಳಿದ ಆಯೋಗದ ಅಧ್ಯಕ್ಷ ಕಾಂತರಾಜು ಅವರನ್ನ ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಜಾತಿ ಗಣತಿ ವರದಿಯನ್ನ ಸಿದ್ಧ ಮಾಡಿದ್ದಾರೆ. ಜಾತಿಗಳನ್ನ ಧರ್ಮಗಳನ್ನ ಒಡೆಯುವ ವರದಿ ಇದಾಗಿದೆ. ಸಿದ್ದರಾಮಯ್ಯ ಜಾತಿ ಧರ್ಮಗಳ ಮಧ್ಯೆ ಒಡಕು ತರ್ತಿದ್ದಾರೆ ಅಂತ ವಿರೋಧ ಪಕ್ಷದ ನಾಯಕ R ಅಶೋಕ್ ಹೇಳಿದ್ದಾರೆ.
ಒಡೆಯೋದನ್ನೇ ಮಾಡ್ಕೊಂಡು ಬಂದಿರುವಂತ ಒಂದು ಪಕ್ಷ ಸಿದ್ದರಾಮಯ್ಯ ಅವರು ಜಾತಿ ಧರ್ಮ ಒಡೆಯೋಕ್ ನಿಂತಿದ್ದಾರೆ ಅಂತ ಹೇಳ್ತಿರೋದೇ ದೊಡ್ಡ ವಿಡಂಬನೆ ಆಗಿದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಏಪ್ರಿಲ್ 17ರ ಸಚಿವ ಸಂಪುಟ ಸಭೆ ಬಹಳ ಮಹತ್ವದ್ದಾಗಿದೆ. ಈ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಹಾಗೂ ಜಾತಿ ಗಣತಿ ಅಂಕಿಅಂಶಗಳ ಕುರಿತಾಗಿ ಸಚಿವರು ತಮ್ಮ ಅಭಿಪ್ರಾಯವನ್ನ ಮಂಡಿಸಲಿದ್ದಾರೆ. ಸಭೆಯಲ್ಲಿ ಜಾತಿ ಗಣತಿ ವರದಿಯ ಬಗ್ಗೆ ಪರ ಮತ್ತು ವಿರೋಧ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಜಾತಿ ಗಣತಿ ಈಗ ರಾಜಕೀಯವಾಗಿ ಕಿಚ್ಚು ಹಚ್ಚಿದೆ. ಅದರಲ್ಲೂ ವರದಿ ವಿಚಾರವಾಗಿ ಕಾಂಗ್ರೆಸ್ನಲ್ಲೇ ಭಿನ್ನಾಭಿಪ್ರಾಯಗಳಿದ್ದಿದೆ. ವರದಿಯಲ್ಲಿರುವ ಅಂಶಗಳ ಕುರಿತಾಗಿ ಕಾಂಗ್ರೆಸ್ನ ಕೆಲ ಸಚಿವರು ಹಾಗೂ ಶಾಸಕರಲ್ಲಿ ಗೊಂದಲಗಳಿದ್ದು ಅದನ್ನ ಬಗೆಹರಿಸುವುದು ಕೂಡ ಒಂದು ದೊಡ್ಡ ಸವಾಲಾಗಿದೆ. ಜಾತಿ ಗಣತಿ ವಿರುದ್ಧದ ಹೋರಾಟ ಕೊನೆಗೆ ಸಿದ್ದರಾಮಯ್ಯ ವಿರುದ್ಧದ ಮಸಲತ್ತಾಗಿ ಬದಲಾದರೂ ಕೂಡ ಆಶ್ಚರ್ಯ ಇಲ್ಲ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಬೇಕು ಅಂತ ಬಯಸ್ತಾ ಇರುವ ಎಲ್ಲ ಪಕ್ಷಗಳ ಪ್ರಭಾವಿ ಜಾತಿಗಳ ನಾಯಕರಿಗೆ ಇದೊಂದು ಸುವರ್ಣಾವಕಾಶವಾಗಿ ಒದಗಿ ಬರಬಹುದು. ಸಿದ್ದರಾಮಯ್ಯ ಇದನ್ನೆಲ್ಲ ಹೇಗೆ ಬಗೆಹರಿಸಲಿದ್ದಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಮುಖ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರಿಗೆ ಈ ವಿಚಾರದಲ್ಲಿ ಬಲವಾಗಿ ನಿಲ್ಲಬಹುದು. ಆದರೆ ರಾಜಕೀಯ ಲೆಕ್ಕಾಚಾರಗಳು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅನ್ನೋದು ಬಹಳ ಕುತೂಹಲಕಾರಿ. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.